ಕೂಡ ಹೇಳಿಲ್ಲ. ಆದರೆ 6 ಶಾಸ್ತ್ರಗಳನ್ನು ಬರೆದಿರ್ತಕ್ಕಂಥ ನಿಜಗುಣಿಶೋಗಳ ಥರ ನೀನೊಬ್ಬ ದೇವರಾಗಬೇಕಾಗಿತ್ತು ಅಂದ್ರೆ ಮೊದಲು ಒಬ್ಬ ಯೋಗ್ಯನಾಗಿರ್ತಕ್ಕಂಥ ಗುರುವಿನ ಆಶ್ರಯದೊಳಗೆ ಇರಬೇಕು. ನಾನು ಯೋಗ್ಯ ಎತ್ತುಕೊಂಡ ಯಾಕೆ ಪದ ಬಳಸಿನ ತನ್ನುವುದನ್ನು ನಿನ್ನೆ ದಿವಸ ನಿಮಗೆಲ್ಲ ಹೇಳಿನ. ನಾನು ಒಬ್ಬ ಗುರುವಾಗಿರ್ತಕ್ಕಂಥವನು ಸಮರ್ಥನಾಗಿರಬೇಕು, ತಪಸ್ವಿಯಾಗಿರಬೇಕು, ಮಹಾಜ್ಞಾನಿಯಾಗಿರಬೇಕು. ಇವತ್ತು ನಾವು ಪ್ರಭುಕುಮಾರ ಶಿವಾಚಾರ್ಯರನ್ನು ನಾವು ಯಾಕೆ ಮೆಚ್ಚುಗೋತೀವಿ ಎತ್ತುಕೊಂಡ ಕೇಳಿದ್ರೆ ಅದು ಏನೋ ಹಿತ್ತಲಿ ಗಿಡ ಮದ್ದಲ್ಲ ಎತ್ತುಕೊಂಡಂತಾರ. ನಮ್ಮ ಕಡೆ ಗಾದಿ ಮಾತು ಹಿತ್ತಲಿ ಗಿಡ ಮದ್ದಲ್ಲ ಅಂತ. ನಾವೆಲ್ಲ ಬಂದು ಅರ್ಥ ಮಾಡ್ಕೋಬೇಕು. ಇವತ್ತು ನಿಮ್ಮ ಕಣ್ಣಿಗೆಂದ ದಿನನಿತ್ಯನೂ ಕೂಡ ನೀವು ನೋಡ್ತಕ್ಕಂಥ ಪ್ರಭುಕುಮಾರ ಶಿವಾಚಾರ್ಯರು ಇವರೆಲ್ಲ ಎಂಥವ್ರು ಎತ್ತುಕೊಂಡ ಕೇಳಿದ್ರೆ ಗ್ರಂಥಗಳನ್ನು ಬರೀತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಒಬ್ಬ ಮಹಾಜ್ಞಾನಿಯಾಗಿರ್ತಕ್ಕಂಥ ಗುರು ಅಂತಂದರೆ ಅದು ಪ್ರಭುಕುಮಾರ ಶಿವಾಚಾರ್ಯ ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ. ಒಳ್ಳೆ ಒಳ್ಳೆ ಗ್ರಂಥಗಳನ್ನು ಬರೆದರು. ಈಗ ನೋಡ್ರಿ, ನಾಳೆ ಬರೆದಿರ್ತಕ್ಕಂಥ ಗ್ರಂಥಗಳನ್ನು ಬಿಡುಗಡೆ ಕಾರ್ಯಕ್ರಮ. ನಾನು ಯಾಕೆ ಈ ಮಾತು ಹೇಳಕತ್ತೀನಿ ಎತ್ತುಕೊಂಡ ಕೇಳಿದ್ರೆ ಒಬ್ಬ ಗುರುನಾಥನಾಗಿರ್ತಕ್ಕಂಥವನು ಜ್ಞಾನಿಯಾಗಿರಬೇಕು, ತತ್ವವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವನಾಗಬೇಕು. ಏನ್ರಿ, ಒಬ್ಬ ಗುರು ಆಗಿರ್ತಕ್ಕಂಥ ಸುಮ್ಮನೆ ಏನು ಅಂದ ಭಕ್ತರು ಕೊಟ್ಟಿರ್ತಕ್ಕಂಥ ಊಟ ಮಾಡಿ ಮನೆಯಾಗಿಂದ ಮಲಗತಕ್ಕಂಥ ಗುರು ನಮಗೆ ಬೇಕಾಗಿಲ್ಲ. ನಮಗೆ ಗುರು ಅನ್ನತಕ್ಕಂಥ ಎಂಥವು ಬೇಕು ಹೊತ್ತುಕೊಂಡ ಕೇಳಿದ್ರೆ ಜ್ಞಾನಿಯಾಗಿರ್ತಕ್ಕಂಥ ಗುರು. ಒಂದು ಮಾತು, ಒಳ್ಳೆ ಮಾತು ನಿಮಗೆ ಹೇಳ್ತೀನಿ ಪುಣ್ಯಾತ್ಮರೇ, ಒಳ್ಳೆ ಭಕ್ತರು ಸಿಗಬೇಕಾಗಿತ್ತು ಅಂತಂದ್ರೆ ಗುರು ಪುಣ್ಯ ಮಾಡಿರ್ಬೇಕು. ಹೆಂಗೆ ಲೌಕಿಕದ ಒಂದು ವಿಚಾರ ಹೇಳ್ತೀವಲ್ಲ ನಾವು, ಒಂದು ಹೆಣ್ಣು ಸುಖದೊಳಗಿಂದ ಇರಬೇಕಾಗಿತ್ತು ಅಂತಂದ್ರೆ ಒಳ್ಳೆ ಗಂಡು ಸಿಗಬೇಕಾಗಿತ್ತು ಅಂತಂದ್ರೆ ಹೆಣ್ಣು ಪುಣ್ಯ ಮಾಡಿರಬೇಕು. ಒಂದು ಒಳ್ಳೆ ಹೆಣ್ಣು ಸಿಗಬೇಕಾಗಿತ್ತು ಅಂತಕೊಂಡ್ರೆ ಗಂಡನು ಕೂಡ ಪುಣ್ಯ ಮಾಡಿರಬೇಕು. ಇವತ್ತು ನಿಮ್ಮನ್ನೆಲ್ಲ ನೋಡಿದ್ರೆ ಪ್ರಭುಕುಮಾರ ಶಿವಾಚಾರ್ಯ ನೋಡಿದ್ರೆ ಎಷ್ಟು ಖುಷಿ ಅನ್ನಿಸ್ಲಿಕ್ಕತ್ತದ ಅಂತಕೊಂಡ ಕೇಳಿದ್ರೆ ಪ್ರಭುಕುಮಾರ ಶಿವಗಳು ಏನ್ರಿ ಇಂಥ ಭಕ್ತರನ್ನ ಪಡಿಬೇಕಾಗಿತ್ತು ಅಂತಂದ್ರೆ ಪ್ರಭುಕುಮಾರ ಶಿವಾಚಾರ್ಯರು ಕೂಡ ಪುಣ್ಯ ಮಾಡ್ಯಾರ. ಅಂಥ ಗುರುವಿನ ಪಡಿಬೇಕಾದ್ರೆ ನೀವು ಕೂಡ ಪುಣ್ಯ ಮಾಡಿರಿ. ಯಾಕಂದ್ರೆ ಪುಣ್ಯದ ಯೋಗ ಇರಲಿಲ್ಲ ಅಂತಂದ್ರೆ ಇಂಥ ಗುರುಗಳು ಸಿಗಂಗಿಲ್ಲ. ಜಗತ್ತಿನೊಳಗಿಂದ ಭಾಳ ದೊಡ್ಡ ದೊಡ್ಡ ಮಠಗಳದಾವೆ. ಮಠದನ್ನ ಲೆಕ್ಕ ಹೇಳಂಗಿಲ್ಲ ನಿಮಗೆ. ಸಾವಿರಾರು ಕೋಟಿ ರೂಪಾಯಿ ಗಟ್ಟಲೆ ಆಸ್ತಿ ಇರ್ತಕ್ಕಂಥ ಮಠಗಳದಾವೆ. ಏನ್ರಿ ಭಾಳ ಏನ್ರಿ ಮಠದ ತುಂಬ ಬಂಗಾರ ಇರ್ತಕ್ಕಂಥ ಮಠಗಳನ್ನೂ ಕೂಡ ಭಾಳಷ್ಟು ಅದಾವೆ. ಆದರೆ ಒಂದು ಕಲ್ಪನೆ ಇರಲಿ ನಮಗೆ, ಅಷ್ಟೆಲ್ಲ ಶ್ರೀಮಂತಿಕೆ ಇರ್ತಕ್ಕಂಥ ಮಠ ಆಗಿದ್ದರೂ ಕೂಡ ಮಠದೊಳಗೆ ಇರ್ತಕ್ಕಂಥ ಸ್ವಾಮಿಗೆ ಎದಿಸಿ ಹೇಳಿದ್ರೆ ಒಂದು ಅಕ್ಷರ ಬರಲಿಲ್ಲ ತಿಳ್ಕೊಂಡ್ರೆ ಅಂಥ ಗುರುವಿನ ತೊಗೊಂಡು ಮಾಡವ್ರಿ ಅನ್ನ. ನಾನು ನಿಮಗೆ ಏನು ಹೇಳಕತ್ತೇನೆ, ಗುರುವಿನ ಬಳಿ ಇಂಥ ತಾಕತ್ತದಲ್ಲ, ಗುರುವಿನ ಬಳಿ ಅಂದ್ರೆ ಇಷ್ಟೊಂದು ಶಕ್ತಿ ಅದಲ್ಲ. ಪಾಪಿಯನ್ನು ಕೂಡ ಪಾಮರನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಬಲ್ಲಿದೆ. ಒಬ್ಬ ಮಾನವನನ್ನು ಮಹಾದೇವನನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಒಬ್ಬ ಗುರುವಿನ ಹತ್ರ ಇದೆ. ನಾನು ನಿನ್ನೆ ನಿಮಗೆ ಒಂದು 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 ದೃಷ್ಟಾಂತವನ್ನು ಹೇಳ್ತಾ ಅರ್ಧಕ್ಕೆ ಬಿಟ್ಟೆ. ನಾನು ಟೈಮ್ ಆಗಿದ್ದಕ್ಕೆ ಯಾವ ಒಬ್ಬ ಶಿಶುನಾಳದೊಳಗಿರ್ತಕ್ಕಂಥ ಶರೀಫ ಹತ್ತುಕೊಂಡು ನಮ್ಮಂಥ ಹುಡುಗ ಅಂದ್ರೆ ಒಬ್ಬ ಗುರುವಿನಿಂದ ಏನು ಲಾಭ ಅದ ಹತ್ತುಕೊಂಡು ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ. ಗುರುವಿನಿಂದ ಬಂಗಾರ ಸಿಗಂಗಿಲ್ಲ, ಗುರುವಿನಿಂದ ಬೆಳ್ಳಿ ಸಿಗಂಗಿಲ್ಲ. ಏನ್ರಿ, ಒಬ್ಬ ಗುರುವಿನಿಂದ ಹೊಲ ಮನಿ ಅನ್ನತಕ್ಕಂಥ ಸಿಗಂಗಿಲ್ಲ. ಹಾಗಾದರೆ ಒಬ್ಬ ಗುರುವಿನಿಂದ ಏನು ದೊರೀತದ ಹತ್ತುಕೊಂಡ ಕೇಳಿದ್ರೆ ನಾವನನ್ನು ಸಾಮಾನ್ಯನಾಗಿರ್ತಕ್ಕಂಥನಲ್ಲ, ಏನ್ರಿ ಬಂಗಾರವನ್ನೇ ಸೃಷ್ಟಿ ಮಾಡತಕ್ಕಂಥ ಒಬ್ಬ ದೇವಮಾನವನ್ನಾಗಿ ನಿಮ್ಮನ್ನು ತಯಾರು ಮಾಡ್ತಾನಲ್ಲ. ಇದಕ್ಕಿಂತ ಬಂಗಾರ ಏನು ಬೇಕು ನಮಗೆ? ಏನ್ರಿ, ಇದಕ್ಕಿಂತ ಬಂಗಾರ ಏನು ಬೇಕು? ಇದಕ್ಕಿಂತ ದೊಡ್ಡ ಬಂಗಾರ ಯಾವುದು ಬೇಕು? ಅದಕ್ಕಾಗಿನೇ ಒಬ್ಬ ಸಾಮಾನ್ಯನಾಗಿರ್ತಕ್ಕಂಥ ಎಲ್ಲರೇ ಏನ್ರಿ ಇಸ್ಲಾಂ ಧರ್ಮದೊಳಗಿಂದ ಹುಟ್ಟಿ ಎಲ್ಲರ ಪಂಚರ್ ಚಿದ್ಕೋತಿಂದ ತಿರುಗಬೇಕಾಗಿರ್ತಕ್ಕಂಥ 12 ವರ್ಷದ ಮಗ ಯಾವಾಗಿಂದ ಶರೀಫ ಗೋವಿಂದ ಭಟ್ರಂತ ಹತ್ರ ಹೋಗಿ ಉಳಿದ. ಆ ಗೋವಿಂದ ಭಟ್ರ ಹತ್ರ ಇರ್ತಕ್ಕಂಥ ಎಲ್ಲ ಜ್ಞಾನವನ್ನು ಕೂಡ ಸಂಪಾದನೆ ಮಾಡ್ದ. 8 ವರ್ಷ 18 ವರ್ಷಗಳ ಪರಂತರವಾಗಿ ಗೋವಿಂದ ಭಟ್ರ ಮಠದೊಳಗಿಂದ ಉಳ್ಕೊಂಡ. ಮನಮುಟ್ಟಂದ ಗುರುವಿನ ಸೇವಾ ಮಾಡ್ದ. ಅದಕ್ಕಾಗಿ ನಿಂದ ಹೇಳ್ತಾರಲ್ಲ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಹತ್ತಿಕೊಂಡನವಂಥದನ್ನು ಹೇಳ್ತಾ. ನಿಜಗುಣಿಶೋಗಳೇನು ಹೇಳ್ತಾರ, ಗುರುವಿನ ವಚನವನ್ನು ಪಾಲನೆ ಮಾಡು, ನಿನ್ನ ಬದುಕಿ ಮುಕ್ತಿ ಸಿಗ್ತದ. ಇವ್ರು ಹೇಳಿದ್ರ ದಾಸರೇನು ಹೇಳ್ತಾರ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಎತ್ತಿಕೊಂಡಂದು ಹೇಳ್ತಾರೆ. ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಸಾರೆ ಚೆಲ್ಲಾದ ಮುಕುತ. ನೋಡ್ರಿ, ಎಲ್ಲ ಜ್ಞಾನಿಗಳನ್ನು ಹೇಳಬೇಕಾದ್ರೆ ಗುರುವಿನ ಬಗ್ಗೆನೇ ಹೇಳ್ಯಾರೆ ಹೊರತಾಗಿ ಬೇರೆ ಯಾರ ಬಗ್ಗೆನೂ ಕೂಡ ಹೇಳಿಲ್ಲ. 18 ವರ್ಷಗಳ ಪರಂತರವಾಗಿ ಗುರುವಿನ ಮನಮುಟ್ಟಂದ ಸೇವಾ ಮಾಡಿದ ಶರೀಫ. ಹಿಂಗೆ ಸೇವಾ ಮಾಡ್ತಾ ಇರುವಂಥ ಪ್ರಸಂಗದೊಳಗೆ 30 ವರ್ಷದ ತರುಣನಾಗ್ತಾನೆ ಯಾರು? ಶರೀಫ.
ತಂದೆ ಆಗಿರ್ತಕ್ಕಂಥ ವಿಚಾರ ಮಾಡ್ತಾನೆ, ನಿಮ್ಮ ಮಗನಿಗೆ ಆಗಲಿ 30 ವರ್ಷ ಆಗ್ಯದೆ, ಇರೋದು ಒಂದು ಮಗ ಅದೇ, ಆ ಮಗನಿಂದ ಊರಿಗೆ ಕರ್ಕೊಂಡು ಬರಬೇಕು, ಮಗನಿಗೆ ಒಂದು ಒಳ್ಳೆ ಕನ್ಯಾ ನೋಡಿ ಮದುವೆ ಮಾಡಿ ಅವ್ರು ಈರುವರ ದಾಂಪತ್ಯದ ಜೀವನ ಅನ್ನತಕ್ಕ ನೋಡಿ ಮುಪ್ಪಿನ ಕಾಲದೊಳಗೆ ಆನಂದದ ಜೀವನ ಕಳಿಬೇಕಂತಂದು ತಂದೆ ಆಸೆ. ಶರೀಫನನ್ನ ನಿನ್ನೆ ದಿವಸದಿಂದ ಕರೀಲಿಕ್ಕೆಂದ ಬಂದ. ಯಾವಾಗ ಶರೀಫಗ ತಂದೆ ಕರೀಲಿಕ್ಕೆ ಬಂದಾನ ಅನ್ನುವಂಥ ವಿಚಾರ ಗೊತ್ತಾದ ಬಳಿಕ ಶರೀಫ ಕಣ್ಣೀರು ಹಾಕ್ಲಿಕ್ಕತ್ತ, ದುಃಖ ಮಾಡಕತ್ತ. ಯಾವಾಗಿಂದ ಗೋವಿಂದ ಭಟ್ರ ಹತ್ರ ಹೋಗಿ ಹೇಳ್ತಾನೆ, ಯಾರು ಶರೀಫನ ತಂದೆ, ಯಪ್ಪ ಆಗಲೇ ನನ್ನ ಮಗನಿಗೆ 30 ವರ್ಷ ಆಗವೆ, ನಾನು ಮಗನನ್ನು ಕರ್ಕೊಂಡು ಹೋಗಬೇಕು, ಮಗನ ಮದುವೆ ಮಾಡಬೇಕು, ಅವನು ಆನಂದದ ಸಂಸಾರಿಕ ಜೀವನವನ್ನು ಕಳೆಯೋದನ್ನು ನೋಡಿ ನಾನು ಆನಂದದೊಳಗಿಂದ ಇರಬೇಕು, ಅದಕ್ಕೆ ನಾನು ಮಗನನ್ನು ಕರ್ಕೊಂಡು ಹೋಗ್ತೀನಿ ಎತ್ತಿಕೊಂಡಂದ್ರೆ ಗೋವಿಂದ ಭಟ್ರಂತಾರ. ಅವ್ರು ಎಷ್ಟರ ಮಟ್ಟಿಗೆ ಹಚ್ಕೊಂಡಿದ್ರು ಎತ್ತಿಕೊಂಡಂದ್ರೆ ಇಲ್ಲಿ ಗೋವಿಂದ ಭಟ್ರಿಗೆ ಶರೀಫನೇ ತಾಯಿಯಾಗಿದ್ದ. ಗೋವಿಂದ ಭಟ್ರ ಶರೀಫನಿಗೆ ತಾಯಿ ಅಲ್ಲ, ಗೋವಿಂದ ಭಟ್ರಿಗೆ ಶರೀಫನೇ ತಾಯಿಯಾಗಿ ಬಿಟ್ಟಿದ್ದ. ಯಾಕ? ಆ ಗುರುವಿಗೆಂದ ಉಣಸಮವ ತಿನ್ಸಮವ ಏನೆಲ್ಲ ಸುಖ ದುಃಖಗಳನ್ನು ಕೇಳತಕ್ಕಂಥವ ಶರೀಫ. ತಾನು ಮಡದೊಳಗಿಂದ ಉಪವಾಸ ಇರಲಿಕ್ಕೆ ಮೊದಲು ಗುರುವಿಗೆಂದ ತೃಪ್ತಿ ಆಗಬೇಕು. ನನಗೆ ಸದ್ಗುರುನಾಥ ಆನಂದದೊಳಗೆ ಇದ್ದನು ತಿಳ್ಕೊಂಡ್ರ, ಯಾವಾಗ ಅವನ ಮನಸ್ಸಿಗಂದ ಖುಷಿ ಆಯಿತು ತಿಳ್ಕೊಂಡ್ರ ಅವನಲ್ಲಿರ್ತಕ್ಕಂಥ ಜ್ಞಾನ ಅನ್ನತಕ್ಕಂಥದ್ದನ್ನು ನನಗೆ ದಾರಿ ಏರಿತನಲ್ಲ ತಿಳ್ಕೊಂಡಂಥ ನಂಬಿಕೆ. ಅಷ್ಟೆಲ್ಲ ಪ್ರೀತಿ ಮಾಡ್ತಕ್ಕಂಥ ಗೋವಿಂದ ಭಟ್ರು, ಅಪ್ಪ ಶರೀಫ ಅಂದ ಬರ್ತಿದ್ರಿ ಅಂದ ಕರ್ಕೊಂಡು ಹೋರಿಪ್ಪ ಅಂದರು. ಯಾವಾಗ ಅಂದ ಶರೀಫನ ತಂದೆ ಶರೀಫಿಗಂತಾನ, ಯಪ್ಪ ಶರೀಫ ನಿನಗಾಗಲಿ ಅಂದ 30 ವರ್ಷ ಆಯ್ತು ಮಗ, ನಡಿ 8 ವರ್ಷ ಹತ್ತರ ಮಠದಾಗ ಇರ್ತಿದ್ದಿ, ನೀನು ಎಷ್ಟು ವರ್ಷ ಹತ್ತರ ಮಠದಾಗ ಇರ್ತಿದ್ದಿ, ಸಾಕು ನಡಿ ಎತ್ತುಕೊಂಡಂದ. ಯಾಕಂದ್ರೆ ಮೊದಲಿಂದ ಒಳ್ಳೆಯವನ ಆಗಲಿ ಎತ್ತುಕೊಂಡಂದು ಯಾರೋ ಒಬ್ಬರು ಹೆಣ್ಮಗಳಂದ್ಲತ್ತ. ಪ್ರಭುಕುಮಾರ ಶಿವಾಚಾರ್ಯ ಅಂತಾರೆ ಒಳ್ಳೆ ಸ್ವಾಮಿಗಳಿದ್ರು. ಹೆಣ್ತಿ ದಿನ ಗಂಡಗೆ ಬೈತಿದ್ಲು, ನೀವು ಮಠಕರೆ ಹೋಗು ಮಠಕರೆ ಹೋಗತ್ತಂದು. ಇವ ಒಟ್ಟು ಗಂಡ ಹೋಗ್ತಿದ್ದೆ ಇಲ್ಲ ಏನ್ರಿ, ಮಠಕ್ಕೆ ಹೋಗ್ತಿದ್ದಿಲ್ಲ, ಗುರುಗಳು ಬೆಟ್ಟಿಗೆ ಹೋಗ್ತಿದ್ದಿಲ್ಲ. ಆಶ್ಚರ್ಯ ಹೇಳ್ತೀನಿ ನಾನು ನಿಮಗೆ, ಇವನ ಬಳಿ ಎಲ್ಲ ಚಟ ಇದ್ದು. ಯಾಕೆ ಮಠಕ್ಕೆ ಹೋಗಂತಿದ್ಲತ್ತಂದ್ರೆ ಇವ ಸೆರೆ ಕುಡಿತಿದ್ದ, ಸಿಗರೇಟ್ ಸೇತ್ತಿದ್ದ, ಇಸ್ಪೇಟ್ ಆಡ್ತಿದ್ದ, ಮತ್ತೊಂದು ಹೆಣ್ಣಿನ ಸಹವಾಸನ ಕೂಡ ಇತ್ತು. ಇದು ಎಲ್ಲ ನೋಡಿ ಕಡೆಗೆ ಗುರುಗಳ ಬಳಿ ಹೋದ್ರೆ ಬಿಡ್ತಾನೇನು ತಿಳ್ಕೊಂಡು, ಅದಕ್ಕೆ ನೀವು ಮಠಕ್ಕೆ ಹೋಗು ತಿಳ್ಕೊಂಡು ಕಿರಿಕಿರಿ ಕೊಟ್ಟು ಈಗಿನ ಕಿರಿಕಿರಿ ತಾಳಲಾರ್ದಕ್ಕೆ ಇವ ಮಠಕ್ಕೆ ಬರ್ಲಕ್ಕತ್ತ. ಯಾವಾಗ ನೀವು ಮಠಕ್ಕೆ ಬರ್ಲಕ್ಕತ್ತ ಬಳಗ ಸ್ವಲ್ಪ ದಿವಸದೊಳಗೆ ನೀವು ಸಿಗರೇಟ್ ಸೇದೋದು ಬಿಟ್ಟ, ಇನ್ನೊಂದು ಸ್ವಲ್ಪ ದಿವಸದೊಳಗೆ ಸೆರೆ ಕುಡಿಯೋದು ಬಿಟ್ಟ, ಮುಂದೆ ಸ್ವಲ್ಪ ದಿವಸದೊಳಗೆ ಏನ್ರಿ ಇಸ್ಪೇಟ್ ಆಡೋದನ್ನು ಬಿಟ್ಟ, ಎಲ್ಲ ಚಟಗಳಿಂದ ಬಿಟ್ಟ ಏನ್ರಿ, ಎಲ್ಲ ಚಟಗಳು ಬಿಟ್ಟು ಯಾವಾಗಿಂದ ಸಂಪೂರ್ಣವಾಗಿಂದ ಎಲ್ಲ ಚಟ ಬಿಟ್ಟ, ಒಳ್ಳೆವಾಗಿಬಿಟ್ಟ. ಹೆಣ್ತಿ ಅಂದ್ಲು, ಇನ್ನು ಮುಂದೆ ನಾಳೆಗೆ ನೀವು ಮಠಕ್ಕೆ ವಾದಿಗಿದ್ದೀರಿ ಅಂದ್ಲು. ನೀವು ನಾಳಿನಿಂದ ಒಟ್ಟು ಮಠಕ್ಕೆ ಹೋಗಬೇಡ. ಅಡುಗೆ ಮಾಡೋರು ಯಾಕೆ ಮಾತಾಡ್ತಾರೆ ಅವರು ಏನ್ರಿ, ಇನ್ನು ಮುಂದೆ ಒಟ್ಟು ನೀವು ಮಠಕ್ಕೆ ಹೋಗಬೇಡ ಅಂದ್ಲು. ಅವಾಗ ಅವಾಂದ ಹುಚ್ಚುಗೊಟ್ಟಿ ನೀನೇ ಮಠಕ್ಕೆ ಹೋಗತ್ತಂದು ಕಿರಿಕಿರಿ ಕೊಟ್ಟು ಕಳಿಸಿದಿ, ಈಗಿದ್ರೆ ಮಠಕ್ಕೆ ಹೋಗಬೇಡ ಅನ್ನಕತ್ತಿಯಲ್ಲ ಯಾಕ ಅಂದ. ನೋಡ್ರಿ ಮಠಕ್ಕೆ ಹೋಗ್ಲಕತ್ತ ಬಳಕ ಸಿಗರೇಟ್ ಸೇತಿದ್ರಿ, ಸಿಗರೇಟ್ ಬಿಟ್ಟರೆ, ಇಸ್ಪೆಟ್ ಆಡ್ತೀರಿ, ಇಸ್ಪೆಟ್ ಬಿಟ್ಟರೆ, ಸೆರೆ ಕುಡಿತಿದ್ರಿ, ಸೆರೆ ಬಿಟ್ಟರೆ, ಬೇರೆ ಹೆಣ್ಣಿನ ಸಹವಾಸಿತ್ತು ಅದನ್ನು ಬಿಟ್ಟರೆ, ನೀ ಇನ್ನೊಂದು ಸ್ವಲ್ಪ ದಿವಸ ಹಿಂಗೆ ಹೋಗಕತ್ತಿ ಅಂದ್ರೆ ಸ್ವಾಮಿ ಸನ್ಯಾಸ್ಯನ ಅವನ ನೋಡಿ ನನ್ನ ಬಿಟ್ರ ಏನ್ರಿ, ಅವನು ನೋಡಿ ನನ್ನ ಬಿಟ್ಟೆ ಅಂದ್ರೆ ಹೆಂಗ, ಇನ್ನು ಮುಂದೆ ಮಠಕ್ಕೆ ಹೋಗಬೇಡ ಅಂದು. ಶರೀಫ ಒಬ್ಬ ಜ್ಞಾನಿ ಆಗಲಿ, ನನ್ನ ಮಗ ಒಬ್ಬ ಸಂತನಾಗಲಿ, ನನ್ನ ಮಗ ಒಬ್ಬ ಜ್ಞಾನಿ ಆಗಲಿ ಎತ್ತುಕೊಂಡ ತಂದು ಬಿಟ್ಟಿದ್ದ. ಆದ್ರೆ ಯಾವಾಗಿಂದ ಮದುವೆ ಮಾಡ್ತೀನಿ ಎತ್ತುಕೊಂಡ ಕರೀಲಿಕ್ಕೆ ಬಂದಾಗ ಶರೀಫ ಕಣ್ಣೀರು ಹಾಕ್ಲಿಕ್ಕತ್ತ, ಯಪ್ಪ ಈ ಸಂಸಾರ ಬೇಡ ನನಗೆ, ಈ ಸಂಸಾರದೊಳಗಿಂದ ಸುಖ ಇಲ್ಲ. ವೇದ ಆಗಮ ಶಾಸ್ತ್ರಗಳೆಲ್ಲ ಕೂಡ ಹೇಳ್ತವೆ ಸಂಸಾರ ಇದು ಹೇಯವಾಗಿರ್ತಕ್ಕಂಥದ್ದು, ಸಂಸಾರದೊಳಗಿಂದ ಭಾಳ ದುಃಖದೆ, ಅದಕ್ಕೆ ನನಗೆ ಬೇಡ ಹತ್ತಿಕೊಂಡಂದು ಶರೀಫ ಎಟ್ಟು ಹೇಳಿದ್ರು ಕೂಡ ಕೇಳಲಿಲ್ಲ. ಇಲ್ಲ ಮಗ ಏನೋ ಒಬ್ಬನೇ ಇದೆಯಪ್ಪ, ನಿನ್ನ ಕೈ ಮುಗಿತೀನಿ, ನಿನ್ನ ಜ್ಞಾನಿಯಾಗೂ ಬೇಡ ಅನ್ನಂಗಿಲ್ಲ, ಆದ್ರೆ ನೀನು ಮದುವೆ ಮಾಡ್ಕೊಂಡ ನೀ ಏನಾರೆ ಮಾಡೋ, ನಡಿ ಊರಿಗೆ ಎತ್ತಿಕೊಂಡಂದು ಒತ್ತಾಯ ಮಾಡಿ ಕರ್ಕೊಂಡು ಬಂದ. ಶರೀಫಿಗೆ ಅಂದ ಮನೆಗೆ ಹೋಗಕ್ಕೆ ಅಂದ ಮನಸ್ಸಿದ್ದಿದ್ದಿಲ್ಲ. ಯಾಕೆ ಗುರುವಿನ ಬಿಟ್ಟಂದ ಹೋಗಕ್ಕೆ ಮನಸ್ಸಿದ್ದಿದ್ದಿಲ್ಲ. ಗುರು ಶಿಷ್ಯರ ಸಂಬಂಧ ಹತ್ತಿಕೊಂಡಂದ್ರೆ ತಾಯಿ ಮಕ್ಕಳ ಸಂಬಂಧ ಇದ್ದಂಗ, ಒಬ್ಬ ಗುರು ಶಿಷ್ಯನ ಸಂಬಂಧ ಹತ್ತಿಕೊಂಡಂದ್ರೆ ಏನ್ರಿ ತಂದೆ ಮಕ್ಕಳ ಸಂಬಂಧ ಇದ್ದಂಗೆ. ಈಗ ನಾವು ಮ್ಯಾಲೆ ಕುಂತೀವಲ್ಲ, ನಾವು ಗುರುಗಳಾಗಿ ಕುಂತೀವಿ,
ಏನ್ರಿ ಈಗ ನೀವು ನನಗೆ ಮಕ್ಕಳು, ಈ ವೇದಿಕೆ ಮ್ಯಾಗಿನಿಂದ ಕೆಳಗಿಳಿದು ಬಂದಿನಿ ಅಂತ ತಿಳ್ಕೊಂಡ್ರೆ ನೀವು ನನಗೆ ತಂದೆ ತಾಯಿ ಹಾಕಿರಿ, ನಾನು ನಿಮಗೆ ಮಗ ಹಾಕಿನಿ. ಇಟೇ ಸಂಬಂಧ, ಗುರು ಶಿಷ್ಯರ ಸಂಬಂಧ ಅಂತಂದ್ರೇನು ತಾಯಿ ಮಕ್ಕಳು ಸಂಬಂಧ ಇದ್ದ. ಶರೀಫ್ನಿಗೆ ಮನಸ್ಸಿಲ್ಲ, ಆದರೂ ಕೂಡ ತಂದೆ ಒತ್ತಾಯಕ್ಕೆ ಅಂದ ಹೋದ. ಯಾವಾಗಿಂದ ಶರೀಫ್ ಆ ಕಡೆಯಿಂದ ಹೋದ ಬಳಿಕ ಈ ಕಡೆ ಗೋವಿಂದ ಭಟ್ರದು ಅಸ್ತವ್ಯಸ್ತ ಆಗಿಬಿಡುತ್ತೆ. ಗೋವಿಂದ ಭಟ್ರಿಗೆ ಊಟ ಕೊಡೋರು ಯಾರು, ಅವ್ರಿಗೆ ಮೈ ತೊಳಸವ್ರು ಯಾರು, ಅವ್ರದ್ದು ಸೇವಾ ಮಾಡೋರು ಯಾರು, ನಿತ್ಯನೂ ಕೂಡ ಶರೀಫ್ ಮಾಡ್ತಿದ್ದ. ಒಂದು ತಾಯಿಯನ್ನು ಕಳ್ಕೊಂಡಿರ್ತಕ್ಕಂಥ ಕರುವಾದಂಗೆ ಆಗಿಬಿಟ್ರು ಗೋವಿಂದ ಭಟ್ರು. ಶರೀಫ್ ಹೋಗಿಬಿಟ್ನಲ್ಲ, ಕುಂತರು ಅವನದೇ ಧ್ಯಾನ, ನಿಂತರು ಅವನದೇ ಧ್ಯಾನ. ಗೋವಿಂದ ಯಾವ ಶರೀಫ್ ಹೋದ್ನಲ್ಲ ತಿಳ್ಕೊಂಡಂದು ಚಿಂತೆ ಮಾಡ್ತಾ ಗೋವಿಂದ ಭಟ್ರು ಅನ್ನ ಬಿಟ್ರು, ನೀರು ಬಿಟ್ರು, ನಿದ್ದೆ ಬಿಟ್ರು. ಬರೀ ಅವನ ಸ್ಮರಣೆದೊಳಗೆ ಜೀವನ ಕಳೀಲಕತ್ರು ಗೋವಿಂದ ಭಟ್ರು. ಹೀಗೆಲ್ಲ ಮಾಡೋದ್ರೊಳಗೆ ಗೋವಿಂದ ಭಟ್ರಿಗೆ ಏನಾಗಿಬಿಟ್ಟದ ತಗೊಂಡು ಕೇಳಿದ್ರೆ ದಮ್ಮಿನ ರೋಗ ಬಂದುಬಿಡ್ತು. ದಮ್ಮ ತಗೊಂಡಿರ್ತದಲ್ರಿ, ದಮ್ಮಿನ ರೋಗ ಬಂದುಬಿಡ್ತು. ದಮ್ಮಿನ ರೋಗ ಬಂದುಬಿಡ್ತು. ಯಾವಾಗಿಂದ ದಮ್ಮ ಹೆಚ್ಚಿಗೆ ಆಗಿಬಿಡ್ತು ಗೋವಿಂದ ಭಟ್ರಿಗೆ. ಯಾವಾಗಿಂದ ಗೋವಿಂದ ಭಟ್ರನ್ನ ಹಾಸಿಗಿಡದ ಮಲ್ಕೊಂಡು ಬಿಟ್ರು. ಕುಂತ್ರು ಹೇಳಕ್ಕಾಗಲಿಲ್ಲ, ಎದ್ರಿಂದ ಕುಂದ್ರಲಿಕ್ಕಾಗಲಿಲ್ಲ. ಯಾವಾಗಿಂದ ಹಾಸಿಗಿಡದಿಂದ ಮಲ್ಕೊಂಡು ಬಿಟ್ರು ಗೋವಿಂದ ಭಟ್ರು. ಯಾವಾಗ ಗೋವಿಂದ ಭಟ್ರಿಗೆ ಸೇವಾ ಮಾಡೋಕ್ಕಿಂತ ಯಾರೂ ಇಲ್ಲ, 100 ಜನ ಮಕ್ಕಳದರ ಖರೆ ಅಲ್ಲಿ, ಆದರೆ ಶರೀಫ್ನಂಗೆ ಸೇವಾ ಯಾರೂ ಮಾಡಲಿಲ್ಲ. ಯಾವಾಗಿಂದ ಗೋವಿಂದ ಭಟ್ರು ಕಣ್ಣೀರು ಹಾಕ್ಲಿಕ್ಕತ್ರು. ಒಂದು ದಿವಸ ಏನು ತಿಳಿತು ಏನಿಲ್ಲ, ಬೆಳಗಿನ ಜಾವ 11 ಗಂಟೆ ಸಮಯ. ಮತ್ತು ಗೋವಿಂದ ಭಟ್ರ ಊರಿಗೆ ಶರೀಫನ ಊರಿಗೆ ನಿನ್ನೆ ನಾ ಹೇಳಿನಲ್ಲ, ಸುಮಾರು ಒಂದು 45 ಕಿಲೋಮೀಟರ್ ದೂರ ಇದೆ, ಸಮೀಪ ಇಲ್ಲ. ಯಾವಾಗಿಂದ 45 ಕಿಲೋಮೀಟರ್ ದೂರ ಅದಲ್ಲ. ಒಂದು ದಿವಸ ಬೆಳಗಿನ ಜಾವ 11 ಗಂಟೆ ಸಮಯಕ್ಕೆ ಏನ್ರಿ ಯಾರೋ ಊಟ ಮಾಡಿಸಿ ಎತ್ಕೊಂಡು ತಂದು ಮಂಚದ ಮ್ಯಾಗ ಮನಗಿಸಿದ್ರು. ಶರೀಫನ್ನು ನೆನೆಸ್ಕೊಂಡು ಕಣ್ಣು ತುಂಬ ನೀರು ತಂದ್ರು ಗೋವಿಂದ ಭಟ್ರು. ಶರೀಫ ಮತ್ತು ಹೊಳೆ ತಿರುಗಿ ಬರಲೇ ಇಲ್ಲಲ್ಲ. ಯಾವಾಗಿಂದ ಶರೀಫ ತಿರುಗಿ ಬರಲೇ ಇಲ್ಲಲ್ಲ ತಿಳ್ಕೊಂಡು ಒಂದು ದಿವಸ 11 ಗಂಟೆ ಸಮಯ ಕಣ್ಣೀರು ಹಾಕಲಿಕ್ಕತ್ತಾರೆ ಮಲ್ಕೊಂಡು. ಹಿಂಗೆ ಅಳತಾ ಇರುವಂಥ ಪ್ರಸಂಗದ ಒಳಗೆ ಏನು ತಿಳಿತು ಏನಿಲ್ಲ, ಶರೀಫ ತಿಳ್ಕೊಂಡು ಕೂಗುದ್ರತ್ತ. ಏನ್ರಿ ಅಲ್ಲೇ ಹಾಸಿಗೆ ಮೇಲೆ ಮಲ್ಕೊಂಡು ಶರೀಫ ತಿಳ್ಕೊಂಡು ಕೂಗಿದ್ರು. ಶರೀಫ್ ಎಲ್ಲಿ ಅನ್ನ ತಿಳ್ಕೊಂಡದ ಕೇಳಿದ್ರೆ 45 ಕಿಲೋಮೀಟರ್ ದೂರದೊಳಗಿರ್ತಕ್ಕಂಥ ತನ್ನ ಊರಿಂದ ಶಿಶುನಾಳದೊಳಗೆ ಊರು ಹೊರಗೆ ಒಂದು ದೇವಿ ಗುಡಿ, ಆ ದೇವಿ ಗುಡಿ ಮ್ಯಾಗ ಮಲ್ಕೊಂಡು ಪದ ಹಾಡ್ಕೋತ ಮಲ್ಕೊಂಡಿದ್ದ. ಅವನು ಶರೀಫನ ಹಾಡುಗಳು ನೀವೆಲ್ಲ ಕೇಳಿರಬೇಕು, ಭಾಳ ಏನ್ರಿ ದೊಡ್ಡ ತತ್ವಜ್ಞಾನಿ ಶರೀಫ. ಯಾವಾಗಿಂದ ದೇವಿ ಗುಡಿ ಮಂದಂದ ಅವನು ಏನು ಸಂಪತ್ತಲಕ್ಕೆ ಶರೀಫಂದು ಏನು ಇದ್ದಿದ್ದಿಲ್ಲ. ಏನ್ರಿ ಬಿಳಿ ದೋತ್ರ ಉಡ್ತಿದ್ದ, ಏನ್ರಿ ಕಸಿ ಕಟ್ಟ ಅಂಗಿ, ತೆಲಿಗೊಂದು ಬಿಳಿ ರುಮಾಲ, ಅವನು ಕೊಳ್ಳಾಗಿಂದ ಏನ್ರಿ ಬಗಲಾಗ ಒಂದು ತತ್ರಾಣಿ. ಈ ತತ್ರಾಣಿ ಎದಕ್ಕೆ ತಿಳ್ಕೊಂಡ್ರೆ ಶರೀಫ ಸಿಂಧಿ ಕುಡಿತಿದ್ದ. ಏನ್ರಿ ಅದಕ್ಕೆ ಅವ್ರ ಹೆಸರು ಏನಿಟ್ಟಿದ್ರು ಅಂತಂದ್ರೆ, ಈಗೆಲ್ಲ ನೀವು ಸೆರೆ ಎತ್ತಿಕೊಂಡಂತೀರಿ ಏನ್ರಿ, ಕೆಲವು ಜನ ಸಿಂಧಿ ಎತ್ತಿಕೊಂಡಂತಾರ, ಆದರೆ ಶರೀಫ ಅದಕ್ಕೆ ಶಂಕರಿ ಎತ್ತಿಕೊಂಡು ಕರಿತಿದ್ದ. ಏತರೆ ಸಿಂಧಿಗೆ ಶಂಕರ ಎತ್ತು ಕರಿತಿದ್ದ. ಎದಕ್ಕೆ ಸಿಂಧಿ ಕುಡಿತಿದ್ರು ಅಂತಂದ್ರೆ ಆ ನಿಸೆ ಒಳಗೆ ಅದರೊಳಗೇ ಭಗವಂತನ ಧ್ಯಾನ ಮಾಡೋದು. ಈಗೇನು ಕುಡಿದು ತಿರುಗಾಡಿ ಗಟ್ರಕ್ಕೆ ಬೀಳ್ತಾವಲ್ಲ, ಹಿಂಗಲ್ಲ. ಅದು ಕುಡಿಯೋದು ಅದಕ್ಕೆ ಸೆರೆ ಗಿರೆ ಬಂದಿದ್ದೆ ಸಾಧು ಸನ್ಯಾಸಿಗಳಿಗೆ. ಈ ಗಾಂಜಾ, ಸೆರೆ, ಸಿಂಧಿ ಇವೆಲ್ಲ ಯಾರಿಗೆ ಆಗೈತೆ ಕುಣದು ಸಾಧು ಸನ್ಯಾಸಿಗಳಿಗಾಗಿ ಆ ಗುಂಗಿನೊಳಗೆ ಭಗವಂತನ ಧ್ಯಾನ ಮಾಡ್ಕೊತಂದು ಕುಂತು ಬಿಡೋದು. ಆದರೆ ಈಗ ಸಾಧು ಸನ್ಯಾಸಿಗಳನ್ನು ಬಿಟ್ಟಾರೆ, ಸಾಮಾನ್ಯ ಜನರಿಗೆ ಅನ್ನೋದು ಪ್ಯಾಶನ್ ಆಗ್ಯದ. ಈಗ ಏನ್ರಿ ಪ್ಯಾಶನ್ ಆಗ್ಯದ. ಅಪ್ಪಿತಪ್ಪಿ ಒಬ್ಬ ಗೆಳೆ ಕುಡುಕಿರ್ತಾನೆ, ಸಾಯಂಕಾಲ 8 ಗಂಟೆಗೆ ನಡೆಯೋ ಒಂದಿಟ್ಟು ಬಸ್ ಸ್ಟ್ಯಾಂಡ್ ಕಡೆ ಹೋಗಿ ಬರೋನು. ಯಾವಾಗ ಕರ್ಕೊಂಡು ಹೋಗ್ತಾನೆ ಹೆಗಲ ಮೇಲೆ ಕೈ ಹಾಕ್ಕೊಂಡು. ಅವ ಸೆರೆ ತೊಗೋತಿರ್ತಾನೆ, ತೋತೇನು ಒಂದು ತಟಕ, ಕುಡ್ಲಾರ್ದವನು ಕೇಳ್ತಾನ, ತಗೋತೇನು ತಟಕ, ಅದ್ರ ವಾಸರಿ ಬಂದರೆ ಉಲ್ಟಿ ಹಾಕದ್. ನಾನು ನೀ ಅಂದ್ರೆ ಗಂಡಸು ಅಂತ ನಾವು ಅಂದ್ರೆ ಕುಡಿಲಿಲ್ಲ ಅಂದ್ರೆ ನಾವು ಗಂಡಸಿ ಅಲ್ಲ. ನಾವು ನೋಡ್ರಿ ಎಲ್ಲಿ ಬಂದದ ಪರಿಸ್ಥಿತಿ. ಅವಾಗ ಒಂದು ಕಾಲಿತ್ತು, ಏನು ಕಾಲ ಗಾಬರಿ ಹಾಕಿದ್ರೆ ಅವಾಗ ಆ ಗೌಡ್ರ ಮನ್ಯಾಗ ಚಹಾ ಕುಡಿತಾರತ್ರಿ, ಚಹಾ ಕುಡಿತಾರತ್ತಿದ್ರು. ಗಾಬರಿಯಾಗ ಮಂದಿ ಚಹಾ ಕುಡಿಯೋದು ನೋಡಕ್ಕೆ ಬರ್ತಿತ್ತು. ಈಗ ಅದು ಚಹಾ ಕಾಮನ್ ಆಯ್ತು. ಯಾರ್ದಾರ ಒಬ್ಬರು ಮನೆಗಂದ್ರೆ ಸೆರೆ ಕುಡಿತಿದ್ನ ತಿಳ್ಕೊಂಡ್ರು, ಅವ್ನು ಮನೆಗೆ ಸೆರೆ ಕುಡಿತಾನತ್ರಿ, ಸೆರೆ ಕುಡಿತಾನತ್ ಗಾಬರಿ ಆಗ್ತಿದ್ರು. ಯಾರಿದಾರ ಒಬ್ಬರು ಮನೆಗೆ ಸೆರೆ ಕುಡಿತಿದ್ರು. ಈಗ ಹಂಗೆ ಅಲ್ಲಿಗ ಅವನ ಮನೆಗೆ ಸೆರೆ ಕುಡಿಯಂಗಿಲ್ಲ ತೋನಿನ ಗಾಬರಿ. ಕುಡ್ಲಾರ್ದವ್ರ ಮನೆಯೇ ಉಳಿದಿಲ್ಲ. ಯಾಕ್ರಿ ನೋಡಿ, ನೀವು ಮನ್ಯಾಗ ಒಂದು ಸತ್ತಿದ್ದಿರಲಿ ಕೆಟ್ಟಿದ್ದಿರಲಿ, ಹಿಂಗೆ ನಮ್ಮ ಅಪ್ಪ ಸತ್ತಾನ ಒಂದಿಟ್ಟು ಬರ್ರಿ ಅಂದ್ಕೊಳ್ಳೋ ಬಾಟ್ಲಿ ವ್ಯವಸ್ಥೆ ಮಾಡಿದಿಲ್ಲ. ಸೆರೆ ಕುಡಿಸಿದ್ರೇ ಅವ್ನು ಹೆಣ ಹೊರ್ತಾರ.
ಏನ್ರಿ ಸರಿಯಾಗಿ ಕುಡಿಸೋದು ನಾವು ಹೆಣ ಹೊರ್ತಾರ ಮತ್ತು ಕುಡ್ದವ್ರು ಹೆಣ ಹೊರವ್ರು ಯಾರಂದ್ರೆ ನೀವು ಕುಡ್ದವ್ರೆ ಯಾಕೆ ನಿಮಗೆ ಹೆಂಗೆ ಗೊತ್ತಿರಿ ಎತ್ತಿ ಕುಡಿದು ನಮ್ಮ ಮಠದ ಮುಂದೆ ಓದ್ತದೆ ಹೆಣ. ನಮ್ಮ ಕಡೆ ಬಿಜಾಪುರ ಜಿಲ್ಲೆದಾಗ ಚಂದ ಮಾಡ್ತೀರಿ ನೀವು. ಅಗದಿ ವಿಮಾನ ಮಾಡಿ 5 ಕಳಸ 11 ಕಳಸ ಹಿಂಗೆಲ್ಲ ತೇರು ಮಾಡ್ದಂಗೆ ಮಾಡ್ತೀವಿ. ಏನ್ರಿ ಜೀವನದಾಗಾರ ಕೂತಿರಂಗಿಲ್ಲ ಕಡೆಗಾರ ಕುಂದ್ರಲಿತ್ತಂತ ತೇರು ಮಾಡ್ದಂಗೆ ಮಾಡ್ತಾರೆ. ನಮ್ಮ ಕಡೆ ಹಿಂಗೆ ಮಾಡಲ್ಲ. ಏನು ಮಾಡ್ತಾವೆ ಅಡ್ಡ ಕಟ್ಟಿಗೆ ಕಟ್ಟಿ ಹಿಂಗೆ ಅಡ್ಡ ಕಟ್ಟಿಗೆ ಕಟ್ಟಿ ಕಣಿಕಿ ಹಾಕಿ ಅದ್ರ ಮೇಲೆ ಕಡಿನೇ ಕುಂದಿರ್ಸಿರ್ತಾರೆ. ನಾ ಹೆಂಗೆ ಕೂತಿಲ್ಲ ಡೀಟೇ ಕುಂದಿರ್ಸಿರ್ತಾರೆ. ಅದಕ್ಕೇನು ವಿಮಾನ ಬೇಡ ಪಮಾನ ಬೇಡ. ಅವು ಕುಡಿದು ಹೊತ್ಕೊಂಡು ಬರ್ತಾವೆ ಹೆಣ. ಅಲ್ಲೊಂದು ಏನು ಪದ್ಧತಿ ನಮ್ಮ ಬೀದರ್ ಜಿಲ್ಲೆದಾಗ ನನಗೆ ಗೊತ್ತಿಲ್ಲ. ನಮ್ಮ ಮಠ ಬಂದು ಕೂಡ ನೀ ಹಿಂದಕ್ಕೊಮ್ಮೋಯ್ತು ದನ ಮುಂದಕ್ಕೊಮ್ಮೋಯ್ತು ಒಮ್ಮೆ ತೆಳಗುನು ಬೀಳ್ತವೆ. ಏನ್ರಿ ಮತ್ತು ಇವು ಕುಡ್ದಿದ್ದು ಇರ್ತಾವೆ ಮತ್ತು ಈಗ ಜೋಲಿ ಸಂಬಳಿಸಲಾರ್ದಾಗ ಬೀಳ್ತವೆ. ಇವ್ರ ಕುಡ್ಕುರ್ದೇನು ಹೇಳೋಕ್ಕಾಗ. ಯಾರ್ದಾರ ಲಗ್ನಿತ್ತು ಓಡಾಡಕ್ಕೆಂದ ಬರ್ರಿ ಹೊತ್ತಿಕೊಂಡಂದ್ರೆ ಬಾಟ್ಲಿ ಮಾತಾಡ್ತಾರೆ. ಏನ್ರಿ ಯಾಕೋ ಬಾಣಿತನ ಆಯ್ತಲ್ಲ ಆಯ್ತಲ್ಲ ಕಕ್ಕ ಏನು ಬಿಟ್ಟದ ಗಂಡ ಮಗನ ಪಾರ್ಟಿ ಕೊಡ್ಬೇಕಂತ ನಡಿ ದಾಬಾಕ. ಮತ್ತು ಹೆಣ್ಣು ಹುಟ್ಟ್ಯದಂದ್ರೆ ಹೆಣ್ಣ ಅಂತ ಪಾರ್ಟಿನ ಕೇಳಲ್ಲ ಮಾಡಿ. ಏನ್ರಿ ಒಂದು ಹುಟ್ಟದಾಗೂ ಸೆರೆ, ಸತ್ತಾಗ ಸೆರೆ, ಲಗ್ನದಾಗ ಸೆರೆ. ಇನ್ನು ಪುಣ್ಯ ನಮ್ಮದೇ ದೈ ಚಲೋ. ಪ್ರವಚನ ಕೇಳಕ್ಕೆ ಬರೀ ಅಂದ್ರೆ ಏಸ್ ಬಾಟ್ಲಿ ಕೊಡ್ತೀವಿ ಮುತ್ತೆ ಅಂತ ಕೇಳಿಲ್ಲ ಸರ್. ಇಲ್ಲಿ ಪ್ರವಚನದಾಗ ಬಾಟ್ಲಿ ಇಟ್ಟಿವತ್ತಂದ್ರೆ ಇದು ನಾವು ಇದು ಕಲ್ಯಾಣ ಮಂಟಪ ಸಾತಿ ತನಿದು. ಏನಿ ಬರಿಬೇಡ ಹೋಗ್ತಾನೆ ಸುಮ್ಮ ಸರಿ ಹಂಗೆ ಮುಂದೆ ಕುಂದಿರ್ತಾನ. ಸ್ವಲ್ಪ ಸೌಂಡ್ ಕಮ್ಮ ಸ್ವಲ್ಪ ಏನ್ರಿ ಅಪ್ಪಿ ತಪ್ಪಿ ಬಾಟ್ಲಿ ಇಟ್ಟಾನ ಪ್ರವಚನಕಾರ ಮುತ್ತಿ ಹತ್ತಿ ಕೊಡೋದ್ರೆ ಏನು ಕೇಳ್ಬೇಕು. ನನ್ನ ಪ್ರವಚನ ಭಯಂಕರ ಮಂದಿ. ಆದ್ರೆ ಇದೇ ಒಂದು ಏನು ಪುಣ್ಯ ಆಗ್ಯದಂತ. ಯಾಕಂದ್ರೆ ಆ ಮಂದಿನೂ ಆದ ನಮ್ಮಲ್ಲಿ ಒಂದು ಹುಡುಗ ಬಂದಿತ್ತು. ಅಪ್ಪವರು ಒಂದು 200 ರೂಪಾಯಿ ಕೊಡ್ರಿ ಅಂದ 200 ರೂಪಾಯಿ ಕೊಡ್ರಿ ಅಂದ. ಅಂದ ಕೂಡಲೇ ಯಾಕೆ ಅಂದೆ, ಇಲ್ಲ ನಮ್ಮ ಮಗನಿಗೆ ಆರಾಮಿಲ್ಲ ರೀ ಅದಕ್ಕೆ ಒಂದೆರಡು ದವಾಖಾನೆಗೆ ಹೋಗ್ಬೇಕಾಗ್ಯದ 200 ರೂಪಾಯಿ ಕೊಡ್ರಿ ಅಂತಂದ. ಮತ್ತು ಮಕ್ಕಳಿಗೆ ಆರಾಮಿಲ್ಲ ತಂದಾಗ ಆಯ್ತು ತೊಗೊಂಡು ಹೋರಪ್ಪ ನಮ್ಮ ನಾಳೆಗೆ ಕೊಡ್ತೀನಿ ರೀ ಅಂದ. ಏನು ಕೊಡೋದು ಬೇಡ ಹೋಗಿ 200 ರೂಪಾಯಿ ತೊಗೊಂಡು ಹೋದ. ಮಗನಿಗೆ ಆರಾಮಿದ್ದಿದ್ದಿಲ್ಲ ಅಂತೇನು ಮಗ ಆನಂದ ಆಡ್ತದ ಮನೆ ತುಂಬ. ಇವನಿಗೆ ಬೇಕಾಗ್ಯಾವ ಕುಡಿಲಕ್ಕ. ಆ ಮಗ ನನ್ನ ಬಳಿ ಬಂದಾನ. ನನ್ನ ಬಳಿ 200 ರೂಪಾಯಿ ಇದಾನ. ಆಶ್ಚರ್ಯ ಕೇಳ್ರಿ ನೀವು ಮುಂದೆ ಹೇಳ್ತೀನ. 200 ರೂಪಾಯಿದಾಗ ಹೋಗಿ ಅಂದ 100 ರೂಪಾಯಿ ಕುಡ್ದಾನ. ಏನ್ರಿ 100 ರೂಪಾಯ್ದು ಕುಡ್ದಾನ. ಮತ್ತು ಕುಡುಕರಿಗೆ ಗೆಳೆಯರು ಭಾಳ. ಈ ಸ್ವಾಮಿಗಳ ಹತ್ರ ಅಂದ್ರೆ ಬರೋಂಗಿಲ್ಲ. ಕುಡಿಯೋರಿಗೆ ಆಡೋರಿಗೆ ಈ ಇಸ್ಪೆಟ್ ಆಡೋರಿಗೆ ಗೆಳೆಯರು ಭಾಳ. ನೋಡ್ರಿ ನೀವು ಇದ್ರ ಬಲ್ಲಿ ರೊಕ್ಕ ಇರಲ್ಲ ಅಂದ್ರೆ ಸುಮ್ಮ ಮೈ ಮೇ ಬಿದ್ದು ಹಿಂಗೆ ಎಲ್ಲಿ ನೋಡ್ತಿರ್ತಾರೆ. ನೋಡ್ರಿ ನೀವು ಬಲ್ಲಿ ರೊಕ್ಕ ಇರಲಿಲ್ಲ ಅಂದ್ರೂ ಏನು ಇಸ್ಪೆಟ್ ಆಡೋಕ್ಕೆ ಹೋಗಾಗೆ ಅಂದ್ರೆ ಒಂದು ಕಟ್ಟು ಬೀಡಿ ಒಯ್ತಾನ. ಅಗದಿ ಗಣೇಶ ಕಟ್ಟ ಒಯ್ತಾನಿಲ್ಲ. ಅಗದಿ ಬೀಡಿ ಇರುತ್ತಾನ ಕುಣಂದ ಅಗದಿ ಒಂದ್ರ ಮ್ಯಾಲೆ ಒಂದು ಹಚ್ಚೋದು. ಏನು ನೋಡ್ಬೇಕು ದೊಡ್ಡ ಮಜಾ ನೋಡ್ತಿರ್ತಾರಂದ್ರೆ ನೀವು. ನಮಗೆ ಯಾರ್ದಾರು ಪುಣ್ಯತಿದ್ದಾಗ ಒಂದು ದಿವ್ಸದ ಪ್ರವಚನಕ್ಕೆ ಹೇಳಿರ್ತಾವೆ. ನಮ್ಮ ಪ್ರವಚನಕ್ಕೆ 3 ಮಂದಿ ಇರೋಂಗಿಲ್ಲ. ಅದು ಏನು ತಂದು ಹಚ್ಚಿರ್ತಲ್ಲ ಅದು ಅವು ಸತ್ತವನು ಮಗ ಅವ ಬಾವನ ಹೆಣಿತಿ ಒಬ್ಬಾಕಿ ಅವ್ರು ರವ್ ಒಬ್ಬಾಕಿ 3 ಮಂದಿ ಕೂತಿರ್ತಾರೆ ನಮ್ಮ ಪ್ರವಚನಕ್ಕೆ. ಪ್ರವಚನ ಮಂಗಲ ಅದು ಕುಣ್ತಾ ಡಾಡ ಒಳಗೆ ಬರ್ತಾವೆ. ಅಲ್ಲಿ ಹೋಗಿ ಇರ್ತಾನೆ ಇವ್ರು ಎಲ್ಲಿದ್ರು ಒಂದೇ ಇದು ನಿಮ್ಮ ಪ್ರವಚನ ಮೇಳ ಅಲ್ಲಾಡ ನಮ್ಮ ಇಸ್ಪೆಟ್ ಮೇಳ. ಈಗ ನಮ್ಮ ಪುಣ್ಯತಿಥಿಗಳು ಹಿಂಗೆ ನಡೆದಾವ ಈಗ ತೀತ್ರೆ. ಈಗ ಶರಣರದು ಸಂತರು ಜಗದೀಶ್ವರ ಶಿವಾಚಾರ್ಯ ಅಂತವ್ರು ಇಂಥವ್ರದ್ದೆಲ್ಲ ಮಹಾತ್ಮರ ಪುಣ್ಯತಿಥಿನೇ ಬೇರೆ. ನಿಮ್ಮ ಮಾಡೋದೇ ಬೇರೆ. ನಮ್ಮದು ಏನಿಲ್ಲ ಹಳೆ ಕಾಲದ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇಡ್ತಾವೆ ಕುರ್ಚಿ ಮ್ಯಾಗ. ಇಟ್ಟು 2 ಬಾಳಿಕೆ ಇಡ್ತಾವೆ. ಇಟ್ಟು ಅದಕ್ಕೊಂದು 2 ಊದಿನ ಕಡೆ ಚುಚ್ಚಿ ಬೆಳಗನ ಇಸ್ಪೆಟ್ಟಾಡ್ದು ನಮ್ಮ ಪುಣ್ಯತಿಥಿ ಮುಗಿತು ನಡಿ. ಏನ್ರಿ ಇದು ನಮ್ಮ ಪುಣ್ಯತಿಥಿ. ಪರಿಸ್ಥಿತಿನ ಇಲ್ಲಿಗೆ ಬಂದದ ಅಲ್ರಿ. ಇಸ್ಪೆಟ್ಟಿಗೆ 8 ಜನ ನೋಡ್ಬೇಕು ನೀವು. ಅವರು ಎಷ್ಟು ಚಂದ ಹಿಡಿದಿರ್ತಾರೆ. ಇರವೇ ಒಂದು 5-6 ಇರ್ತಾವೆ. ಅವು ಪತ್ತಿಗಳು ಇಟ್ಟಿರ್ತಾವೆ ರೀ. ಒಂದು 5-6 ಇರ್ತಿರ್ಬೇಕು. ಮಾಡ್ತಾನೆ ಒಟ್ಟಿ ಈ ಇಸ್ಪೇಟಲ್ಲಿ ಇಟ್ಟು ಕಣ್ಣು ತೆಗೆದು ನೋಡೋದಕ್ಕಿಂತ ಲಿಂಗ ನೋಡಿದೀನಿ ಸಾಕ್ಷಾತ್ ಭಗವಂತ ಭೇಟಿ ಹಾಕಿತ್ತಲ್ಲ ಏನ್ರಿ. ಹೌದಾ ಇಲ್ಲ ಇಟ್ಟಂದ ಕಣ್ಣು ಬಡಿಲಾರ್ದಂಗೆ ನೋಡ್ಬೇಕು ನೀವು. ಅವರು ಅಗದಿ ಸ್ಟೈಲ್ನಾಗ ಕುಂತಿರ್ತಾರೆ. ಎಲ್ಲಿತಾನ ಕಿಸೆದಾಗ ರೊಕ್ಕ ಕೈಯಾಗ ಬೀಡಿ ಇರುತ್ತಾನ. ಅಗದಿ ಒಂದ್ರ ಮೇಲೆ ಒಂದತ್ತು ಕಡೆಗೆ ಇದ್ರ ಬಳಿ ಕಿಸೆದಾನ ಬೀಡಿನೂ ಮುಗಿದು ರೊಕ್ಕನೂ ಮುಗಿದು ಅಂತ ತಿಳ್ಕೋರಿ. ಮುಗಿದು ಅಂದ್ರೆ ಅವನೇ ಸೇದಿ ಒಗದಿ ಸುಟ್ಟು ಬಿಡಿ ಹುಡುಕಾಡ್ತಾನೆ ಒಂದು ಉದ್ದಿದ್ದು. ಅದೇ ಹುಡುಕಾಡೋದು ಒಂದು ಉದ್ದಂದಿತ್ತು ಕಿವಿಯಾಗಿ ಇಟ್ಟುಕೊಳ್ಳೋದು ಅದನ್ನೇ ಮತ್ತೆ ಸೇದ್ಕೋತ ಕುಂದ್ರೋದು. ಇವನ್ ಬಲ್ಲಿ ರೊಕ್ಕ ಮುಗಿದು ಇದ್ದವ್ರು ಆಡ್ತಿರ್ತಾರಲ್ಲ ನೋಡ್ರಿ ಅವನು ಬೆನ್ನ ಮ್ಯಾಗ ಬಿದ್ದು ನೀವು ಅಂದಿರಿ ಇಟ್ಟಲ್ಲ ನಿನಗೆ ಹಂಗೆ ಗೊತ್ತದ ಮುತ್ತೆ ಅಂದಿರಿ. ನಾನು ಊರಾಗೆ ಹುಟ್ಟೀನಿ ಮನೆಗೆ ಹುಟ್ಟದವನ. ಈಗ ಏನ್ರಿ
ಎಲ್ಲಿ ಏನು ನಡೀತದೆ ನಾನು ನೋಡೇ ಸ್ವಾಮಿ ಅದಾವ ತಿಳ್ತೀರಿ. ಅಲ್ಲ ಪರಿಸ್ಥಿತಿ ಇಟ್ಟದ ಅಲ್ಲ ಅಟ್ಟು ಎಲ್ಲಿ ಒಂದು ಕಣ್ಣು ಬಡಿಲಾರ್ದಂಗೆ ಬೆಳಗನ ನೋಡೋದಕ್ಕಿಂತ ಮುಂಜಾನೆ ಒಂದು ಅರ್ಧ ತಾಸಿಂದ ಕೈಯಾಗಿಂದ ಲಿಂಗ ಇಟ್ಕೊಂಡು ಗುರು ಕೊಟ್ಟಿರ್ತಕ್ಕಂಥ ಲಿಂಗ ಇಟ್ಕೊಂಡು ಕಣ್ಣು ಬಡಿಲಾರ್ದಂಗೆ ತದೇಕ ಚಿತ್ತದಿಂದ ಲಿಂಗ ನೋಡಿ ಬಿಟ್ಟಿದ್ರೆ ಇಟ್ಟು ನಿನ್ನ ಪರಮಾತ್ಮ ಪ್ರತ್ಯಕ್ಷನ ಹಾಕಿದ್ದ. ನಾವು ಅದನ್ನು ಮಾಡಂಗಿಲ್ಲ. ಇವ 200 ರೂಪಾಯಿ ತೊಗೊಂಡಿಂದ ಹೋಗ್ಯಾನ, ಹೋಗಿ ಅದ್ರಾಗ ಒಂದು 100 ರೂಪಾಯ್ದು ಕುಡ್ದಾನ, 125 ರೂಪಾಯ್ದು ಕುಡ್ದಾನ, ಉಳಿದಿದ್ದು 70 ರೂಪಾಯಿ ಕೇಸೆ ಕಟ್ಕೊಡೋಣ. ಇವನಿಗೆ ಗೆಳೆಯರು ಭಾಳ. ಇವನ ಜೋಡಿ ಇನ್ನೊಬ್ಬನು ಕುಡ್ದಾನ. ನಾ ಸಾಯಂಕಾಲ ಅಂದ ನಾ ಊರಾಗ ಪಾದಪೂಜೆ ಇತ್ತು ಒಬ್ರು ಮನೆಗೆ. ಪಾದಪೂಜೆಕ್ಕೆ ಅಂದ್ರೆ ನಾನು ಊರಾಗಿನ ಹಿರಿಯರು ಕೂಡ ಅಂದ್ರೆ ನಡೆದಿದ್ವಿ. ಯಾವಾಗಿಂದ ಊರಾಗಿನ ಹಿರಿಯರು ನಾನು ಕೂಡಿ ನಡೆದೀವಿ, ಇವ ಒಂದು ಸವನ ಬೈಕೋತ ಒದರಾಡ್ಕೋತ ಜೋಲಿ ಹೊಡ್ಕೋತ ನಾನು ಇದ್ರಿಗೆ ಹೊಂಟಾನ. ಅವನಿಗೆ ಗೆಳೆಯ ಏನದನಲ್ಲ ಅವ ಅಂತಾನೆ, ಅಪ್ಪರು ಹೊಂಟ್ರಗಪ್ಪ ಅವನ್ನ ನಿಮ್ಮ ಕಡೆ ಹೆಂಗೆ ಮುತ್ತಿರತ್ತಂತೀರಿ, ನಮ್ಮ ಕಡೆ ಅಪ್ಪಾಜಿ ಅಂತಾರೆ ನಮಗೆಲ್ಲ. ಏನ್ರಿ ಅಪ್ಪಾಜಿನ ಅಂತ ಕರೀತಾರೆ. ಅಪ್ಪಾಜಿ ಹೊಂಟ್ರಗಪ್ಪ ಒದರಾಡ್ಬೇಡ. ಅಪ್ಪಾಜು ಇಂಥ ಅಪ್ಪಾಜಿಗಳು ಕೀಸದಾಗ ಹಾಕೀನಿ ಅಂತ ನನಗೆ ನಂದೇ ರೊಕ್ಕ ತೊಗೊಂಡು ನಂದೇ ಕುಡಿದು ಮತ್ತು ನನಗೆ ಕೀಸಕ್ಕೆ ಹಾಕ್ಯಾನ. ಹ್ಯಾಂಗೆ ಮಾಡ್ತೀರಿ ಹೇಳ್ರಿ, ನಮ್ಮ ಪರಿಸ್ಥಿತಿ ಎಲ್ಲಿ ಬಂದ. ಅವ ಮಗ್ಗಲ್ದಾಗಿದ್ದಾಗ ಹೇಳ್ತಾನೆ, ಅಪ್ಪಾಜಿ ಹೊಂಟ್ರೆ ಒದರ್ಬೇಡ ಜುಲಿ ಹೊಡಿಬಿಡ್ತಾನೆ. ಅಪ್ಪಾಜಿ ಇಂಥ ಅಪ್ಪಾಜಿಗಳಿಗೆ ನೋಡಿಬಿಟ್ಟಿನ. ಇಂಥ ಸ್ವಾಮಿಗಳಿಗೆ ನೋಡಿನ, ಇಂಥ ಸ್ವಾಮಿಗಳಿಗೆ ಕೀಸಕ್ಕೆ ಹಾಕೀನಿ. ಮತ್ತು ಆಟ ಅಂದು ಬಿಟ್ರೆ ಪುಣ್ಯ. ಇಂಥ ಸ್ವಾಮಿಗಳಿಗೆ ಖರೀದಿ ಮಾಡ್ತೀನಿ ಅಂತ ನನ್ನೂ 75 ರೂಪಾಯಿದಾಗ ಹೊಳ್ಳಿ 70 ರೂಪಾಯಿದಾಗ ನನ್ನೇ ಖರೀದಿ ಮಾಡ್ತಾನೆ. ನಮ್ಮ ಪರಿಸ್ಥಿತಿ ಹಂಗದ ಹೇಳ್ರಿ. ಎಲ್ಲದಕ್ಕೂ ರೊಕ್ಕ ಹೇಳ್ತೇನೆ ನಿಮ್ಗೆ, ಒಟ್ಟು ಕುಡುಕ್ರಿ ಎಲ್ಲದ ಕಡೆ ನೀವು ಇರ್ಬೇಕು. ಅವ್ರಿದ್ರೆ ನಡೀತದ. ಲಗ್ನ ಇರಲಿ, ಮುಹೂರ್ತ ಇರಲಿ, ಸತ್ತಲ್ಲಿ ಇರಲಿ, ಕೆಟ್ಟಲ್ಲಿ ಇರಲಿ, ಏನ್ರಿ ಎಲ್ಲ ಕಡೆನೂ ಕೂಡ ಇದು ಸೆರೆ ಅಂತ. ನೀವು ಅಟ್ಟು ದೂರ ಯಾಕೆ ಹೋಗ್ತೀರಿ? ಊರಾಗ ಒಬ್ಬಂದು ಏನೇ ನ್ಯಾಯ ಪಂಚಾಯ್ತಿ ಇತ್ತು ಅಂದ್ರೆ ಯಾವ ಹೆಚ್ಚಿಗೆ ಬಾಟ್ಲಿ ಕುಡಿಸ್ತಾನೆ ಅವನಂತೆ ನ್ಯಾಯ. ಎಲ್ಲಿಗೆ ಬಿಟ್ಟಿದ್ದೇವ್ರಿ? ಇಲ್ಲ, ಇದು ಜಗತ್ತಿನಾಗ ಸದ್ಯ ನಡೆದಿದ್ದು. ನಾ ಹೇಳಕತ್ತಿದ್ದು ಈ ಸದ್ಯ ನಡೆದಿರ್ತಕ್ಕಂಥ ಘಟನೆನೇ. ಮತ್ತು ಯಾರು ಹೆಚ್ಚಿಗೆ ಕುಡಿಸ್ತಾರೋ ಅವ್ರಿಗೆ ಅಂದ ಒಟ್ಟು ನ್ಯಾಯ ಮಾಡೋದು. ಆದ್ರೆ ಅವತ್ತಿನ ದಿನಮಾನದೊಳಗೆ ಹೀಗೆಲ್ಲ ಕುಡಿತಿದ್ದಿಲ್ಲ. ಅವತ್ತಿನ ದಿನಮಾನದೊಳಗೆ ಅಂದ ಏನ್ರಿ, ಇವ್ರದೊಂದು 4-5 ಮಂದಿದಂದ ಒಂದು ಸಂಘಿತ್ತು. ಯಾರ್ಯಾರು ಗರ್ಗದ ಮಡಿವಾಳ